ಹಲೋ ನಮಸ್ಕಾರ. ಇವತ್ತು ಗೀ ರೈಸ್ ನಮ್ಮ ಮನೆಯಲ್ಲಿ ಗೀ ರೈಸ್ ಮಾಡೋಣ ಅಂತ ಅಂದ್ಕೊಂಡೆ. ಅದನ್ನು ನಿಮ್ಮೊಟ್ಟಿಗೂ ಕೂಡ ಶೇರ್ ಮಾಡೋಣ ಅಂತ ಅನ್ನಿಸ್ತು. ಈಗ ಗೀ ರೈಸ್ಗೆ ಫಟಾಫಟ್ ಏನೇನು ಬೇಕು ಅಂತ ನೋಡೋಣ ಬನ್ನಿ. ಅದೇ ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಒಂದು 3 ಹಸಿರು ಮೆಣಸಿನಕಾಯಿ ಈ ಥರ ಮಧ್ಯೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದೇ ಒಂದು ಚಿಕ್ಕ ಟೊಮೊಟೊ. ಇಲ್ಲಿ ಒಗ್ಗರಣೆಗೆ ಗೋಡಂಬಿ, ಜೀರಿಗೆ, ಅನಾಸು, ಏಲಕ್ಕಿ, ಒಂದು ಪಲಾವ್ ಎಲೆ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ 2 ಲೋಟದಷ್ಟು ಅಕ್ಕಿನ ಇಟ್ಕೊಂಡಿದ್ದೀನಿ. ಇಲ್ಲಿ ಫಸ್ಟು ಒಂದು ಕುಕ್ಕರ್ಗೆ ಒಂದು 2 ಸ್ಪೂನಷ್ಟು ಇಲ್ಲಿ ತುಪ್ಪನ ಸೇರಿಸಿದ್ದೀನಿ. ತುಪ್ಪ ಸೇರಿಸಿದ್ದಾದಮೇಲೆ ಒಂದು 4 ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸಿದ್ದೀನಿ. ನಿಮಗೆ ಬರೀ ತುಪ್ಪದಲ್ಲೇ ಮಾಡ್ಕೋಬೇಕು ಅಂತಂದರೆ ತುಪ್ಪನೂ ಕೂಡ ಸೇರಿಸ್ಕೋಬೋದು. ನಾನಿಲ್ಲಿ 2 ಕೂಡ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ. ಈಗ ಸ್ವಲ್ಪ ಎಣ್ಣೆ ಮತ್ತು ತುಪ್ಪ ಬಿಸಿ ಆದಮೇಲೆ ಜೀರಿಗೆ ಸೇರಿಸಿದ್ದೀನಿ. ಮತ್ತು ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ, ಮೊಗ್ಗು ಮತ್ತು ಮರಾಠಿ ಮೊಗ್ಗು ಇವೆಲ್ಲನೂ ಸೇರಿಸಿ ಒಂದು 2 ಮಿನಿಟ್ಸ್ ಇಲ್ಲಿ ಬಾಡಿಸ್ತಾಯಿದ್ದೀನಿ. ಮತ್ತು ಇಲ್ಲಿ ಒಂದು 7-8 ಗೋಡಂಬಿ ತೊಗೊಂಡಿದ್ದೆ, ಅದನ್ನು ಕೂಡ ಇಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ ಇದು ಕಲರ್ ಚೇಂಜ್ ಆದರೆ ಸಾಕು. ಫ್ರೈ ಆಗಿದೆ. ಈಗ ಇದಕ್ಕೆ ಹಸಿರು ಮೆಣಸಿನ್ಕಾಯಿನ ಇಲ್ಲಿ ಸೇರಿಸಿ ಒಂದೆರಡು ನಿಮಿಷ ಇದನ್ನ ಫ್ರೈ ಮಾಡಬೇಕು. ಈಗ ಒಂದು ಈರುಳ್ಳಿನ ಹಚ್ಕೊಂಡಿದ್ನಲ್ಲ ಅದನ್ನ ಸ್ವಲ್ಪ ಹಾಕಿ ಸ್ವಲ್ಪ ಇದು ಗೋಲ್ಡನ್ ಕಲರ್ ಫ್ರೈ ಬರೋವರೆಗೂ ಕೂಡ ಫ್ರೈ ಮಾಡ್ಕೋಬೇಕು. ಈಗ ಸ್ವಲ್ಪ ಇದು ನೋಡಿ ಈರುಳ್ಳಿ ಫ್ರೈ ಆಗ್ತಾ ಬರ್ತಾಯಿದೆ. ಇದಕ್ಕೆ ಈಗ ಒಂದು ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಇದನ್ನ ಈಗ ಇದಕ್ಕೆ ಸೇರಿಸಿ ಸ್ವಲ್ಪ ಟೊಮೊಟೊ ಸಾಫ್ಟ್ ಆಗುವವರೆಗೂ ಕೂಡ ಇದನ್ನು ಕೂಡ 1-2 ನಿಮಿಷ ಈಗ ಫ್ರೈ ಮಾಡಬೇಕು. ಈಗ ನಾವು ಅಷ್ಟರಲ್ಲಿ ಇದಕ್ಕೆ ಒಂದು ಇಂಗ್ರೀಡಿಯೆಂಟ್ಸು ಬೇಕು. ಅಂದರೆ ಗೀ ರೈಸ್ ಅಂತಂದರೆ ಕಾಯಿ ಹಾಲು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತದೆ. ಇದು ಒಂಥರ ರೈಸ್ಗೆ ರಿಚ್ ಟೇಸ್ಟನ್ನು ಕೊಡುತ್ತದೆ. ಅದಕ್ಕೆ ಈಗ ಕಾಯಿ ಹಾಲನ್ನ ಮಾಡ್ಕೊಳ್ಳೋಣ. ಇಲ್ಲಿ ನಾನು 1 ಕಪ್ಪಷ್ಟು ಕಾಯಿ ತೊಗೊಂಡಿದ್ದೆ. ಸ್ವಲ್ಪ ಇದು ದಪ್ಪ ಇತ್ತು ಅಂತ ಸ್ವಲ್ಪ ಪುಡಿ ಮಾಡ್ಕೊಂಡು ಬಂದೆ. ಈಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಈ ಥರ ಸ್ವಲ್ಪ ತೆಳುವಾಗಿ ನೀರಿನ ಹಾಲನ್ನ ಮಾಡ್ಕೊಂಡು ರುಬ್ಕೊಂಡು ಬಂದಿದ್ದೀನಿ. ಈಗ ಇದನ್ನ ಒಂದು ಸ್ಟ್ರೈನರ್ ಸಹಾಯದಿಂದ ಈಗ ಒಂದು ಈ ಥರ ಸ್ಟ್ರೈನ್ ಮಾಡ್ಕೋಬೇಕು. ಈಗ ಸ್ವಲ್ಪ ಇದೆಲ್ಲನೂ ಒಂದು ಸ್ಪೂನ್ ಸಹಾಯದಿಂದ ಇದರಲ್ಲಿರುವಂತಹ ಹಾಲನ್ನೆಲ್ಲನೂ ತಗೊಂಡು ಇನ್ನೂ ಸ್ವಲ್ಪ ಹಾಲಿನ ಅಂಶ ಇದೆ, ಅದಕ್ಕೆ ಇನ್ನೊಂದು ಸ್ವಲ್ಪ ಮತ್ತು ಇದನ್ನ ಹಾಕ್ಕೊಂಡು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಇದನ್ನ ಇನ್ನೊಂದು ಸತಿ ಕೂಡ ಮಿಕ್ಸಿ ಮಾಡಿ ಇಲ್ಲಿ ಸ್ಟ್ರೈನ್ ಮಾಡಿ ತಂದು ಇಟ್ಟಿದ್ದೀನಿ. ಟೊಮೊಟೊ ಎಲ್ಲ ಫ್ರೈ ಆಗಿತ್ತು. ಈಗ ರಾತ್ರಿಯೇ ನೆನೆಸಿಡಿದಂತಹ ಬಟಾಣಿನ ಇಲ್ಲಿ ಸೇರಿಸಿ 1-2 ನಿಮಿಷ ಈಗ ಫ್ರೈ ಮಾಡ್ತಾಯಿದ್ದೀನಿ. ಈಗ ನೋಡಿ ಬಟಾಣಿ ಸ್ವಲ್ಪ ಫ್ರೈ ಆಗ್ತಾ ಬರ್ತಾಯಿದೆ. ಈಗ ಇದಕ್ಕೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಇಲ್ಲಿ ಸೇರಿಸ್ತಾ ಇದ್ದೀನಿ. ಈಗ ಸೇರಿಸಿ ಒಂದು ಫ್ರೈನ ಮಾಡಬೇಕು. ಈಗ ಫ್ರೈ ಮಾಡಿದ ನಂತರ ಇದಕ್ಕೆ ಈಗ ಅಕ್ಕಿನ ಇಲ್ಲಿ ತೊಳೆದು ಹಾಕಬೇಕು. ನಾನು 2 ಲೋಟದಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಈಗ ಮಾಮೂಲಿ ಮನೆ ಅಕ್ಕಿನ ಯೂಸ್ ಮಾಡ್ತಾಯಿದ್ದೀನಿ ನಾನು. ಈಗ ಇದನ್ನ ಒಂದೇ ಒಂದು ಮಿಕ್ಸ್ನ ಮಸಾಲೆ ಒಟ್ಟಿಗೆ ಮಿಕ್ಸ್ ಮಾಡಬೇಕು. ಈಗ ಒಂದೇ ಒಂದು ಮಿಕ್ಸ್ ಆದರೆ ಸಾಕು, ಅಕ್ಕಿ ಒಡೆದೋಗುತ್ತೆ. ಒಂದು ಮಿಕ್ಸ್ ಮಾಡಿದ ನಂತರ ಈಗ ಕಾಯಿ ಹಾಲನ್ನ ರೆಡಿ ಮಾಡ್ಕೊಂಡಿದ್ವಲ್ಲ, ಈಗ ಇದು 1.5 ಲೋಟ ಆಗುತ್ತೆ. ನಾನು 2 ಲೋಟ ಅಕ್ಕಿಗೆ 4 ಲೋಟ ನೀರಂತರ ಅಲ್ಲಿ 1.5 ಲೋಟನ ಸೇರಿಸಿ ಇನ್ನು ಮಿಕ್ಕಿದ್ದು 2-2.5 ಲೋಟದಷ್ಟು ನೀರನ್ನು ಇದಕ್ಕೆ ಸೇರಿದ್ದೀನಿ. ಸೇರಿಸಿ ಈಗ ಒಂದು ಮಿಕ್ಸ್ ಮಾಡಬೇಕು. ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ. ಗೀ ರೈಸ್ ಅಂತಂದರೆ ತೆಂಗಿನಲ್ಲಿ ಯೂಸ್ ಮಾಡಿದ್ರೆ ಅಷ್ಟೇ ತುಂಬಾ ರುಚಿಯಾಗಿ ಬರೋದು. ಮತ್ತು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇಲ್ಲಿ ಸೇರಿಸಿದ್ದೀನಿ. ಈಗ ನಾನು ಒಂದೇ ಒಂದು ಮಿಸ್ಟೇಕ್ ಮಾಡಿದೆ ಅಂತಂದರೆ ಒಂದು ಸೇರಿಸೋದನ್ನ ಮರ್ತೋಗಿದೆ, ಜಿಂಜರ್ ಗಾರ್ಲಿಕ್ ಪೇಸ್ಟ್ನ. ಈಗ ಇದನ್ನ ಒಂದೇ ಒಂದು ಸ್ಪೂನಷ್ಟು ಇಲ್ಲಿ ಸೇರಿಸ್ತಾ ಇದ್ದೀನಿ. ನಂತರ ಇದಕ್ಕೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಇದನ್ನ ಕುದಿಲಿಕ್ಕೆ ಇಟ್ಟಿದ್ದೆ. ಈಗ ನೋಡಿ ಆಲ್ಮೋಸ್ಟ್ ಈಗ ಕುದೀತಾ ಬರ್ತಾ ಇದೆ. ಈಗ ಆಲ್ಮೋಸ್ಟ್ ಈಗ ಒಂದು 60% ಅಷ್ಟು ಕುದೀತಾ ಬರ್ತಿದೆ. 1-2 ನಿಮಿಷ ಬಿಟ್ಟು ಇದನ್ನ ಲಿಡ್ನ ಕ್ಲೋಸ್ ಮಾಡಿ ಒಂದೇ ಒಂದು ವಿಸಲ್ನ ತೊಗೊಂಡಿದ್ದೀನಿ. ಇಲ್ಲಿ ಒಂದು ವಿಸಲ್ ಆದರೆ ಸಾಕು. ಇಲ್ಲಿ ಬಿಸಿ ಬಿಸಿಯಾದಂತಹ ಗೀ ರೈಸ್ ತುಂಬಾ ಟೇಸ್ಟಿಯಾಗಿ ರೆಡಿಯಾಗಿದೆ. ಈಗ ಗೀ ರೈಸ್ಗೆ ಅಂತಂದರೆ ಯಾವುದಾದ್ರು ಹೋಗ್ಬೋದು, ಪನ್ನೀರ್ ಗ್ರೇವಿ, ಮಟರ್ ಚಿಕನ್ ಗ್ರೇವಿ. ನಮ್ಮ ಮನೇಲಿ ಚಿಕನ್ ಸಾಂಬಾರಿತ್ತು, ಅದಕ್ಕೋಸ್ಕರ ಈಗ ನಾನು ಗೀ ರೈಸ್ನ ಇಲ್ಲಿ ಮಾಡಿದ್ದೆ. ಈಗ ನೋಡಿ ಆಲ್ಮೋಸ್ಟ್ ಎಷ್ಟು ಉದುರಾಗಿ ಎಷ್ಟು ಸಖತ್ತಾಗಿ ಬಂದಿತ್ತು ಅಂತಂದರೆ ನೀವು ಒಂದು ಸತಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಗೋಡಂಬಿ ಇದೆಲ್ಲ ಲೈಟಾಗಿ ಮಸಾಲೆ ಬೇಡ ಅಂತ ಅಂದವರು ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ. ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.